ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 135 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ತುಮಕೂರು ಬಸ್ ನಿಲ್ದಾಣ ಈಗ ಸಾಕಷ್ಟು ಸಮಸ್ಯೆಯನ್ನು ಕಾಣ್ತಾ ಇರುವಂಥದ್ದು. ನಾನೀಗ ತುಮಕೂರು ಬಸ್ ನಿಲ್ದಾಣದಲ್ಲಿದ್ದೇನೆ. ನಿಮ್ಮ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ದೇವರಾಜು ಅರಸು ಬಸ್ ನಿಲ್ದಾಣ ತುಮಕೂರು ಹೃದಯ ಭಾಗದಲ್ಲಿರುವಂಥದ್ದು. ಸುಮಾರು 135 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಬಸ್ ನಿಲ್ದಾಣ ಈಗ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಎಕ್ಸಲೇಟರ್ ಸಮಸ್ಯೆಯ ಇಲ್ಲಿ ಕಾಣ್ತಾ ಇರುವಂಥದ್ದು. ನೀವು ನೋಡ್ಬೋದು, ಅಲ್ಲಿ ಎಕ್ಸಲೇಟರ್ ಆನ್ ಆಗಿಲ್ಲ, ಅಂದರೆ ಕೆಟ್ಟೋಗಿದೆ. ಅವರು ಎಕ್ಸಲೇಟರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಲೇಡಿ ಒಬ್ರು. ಅಂದರೆ ಈ ಮೆಟ್ಟಿಲುಗಳನ್ನೇ ಇಲ್ಲಿ ಬಳಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಎರಡೂ ಭಾಗದಲ್ಲಿ. ಒಂದು ಬಸ್ ನಿಲ್ದಾಣದ ಮೇಲ್ಭಾಗಕ್ಕೆ ಒಂದು ಹೋಗುವಂಥದ್ದು, ಮತ್ತು ಈ ಒಂದು ಎರಡು ಭಾಗ ಅಂದರೆ ಮೇಲ್ಭಾಗದ ಕೆಳಭಾಗಕ್ಕೆ ಇಳಿಯುವಂಥದ್ದು. ಈ ರೀತಿಯಾಗಿ ಎರಡು ಎಕ್ಸಲೇಟರ್ಗಳನ್ನ ಈ ಒಂದು ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿರುವಂಥದ್ದು. ಆದರೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿರುವಂಥ ಎಕ್ಸಲೇಟರ್ಗಳು ಈಗ ಸುಮಾರು ಕಳೆದ 2 ತಿಂಗಳಿಂದಲೂ ಕೂಡ ಕೆಟ್ಟು ಹೋಗಿದ್ದಾವೆ. ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕೇಳಿದ್ರೆ ನಮಗೂ ಗೊತ್ತಿಲ್ಲ, ನಾವೇನು ಇಂಜಿನಿಯರ ಎಂಬ ಪ್ರಶ್ನೆಯನ್ನು ಹಾಕುವಂಥದ್ದು ಪ್ರಯಾಣಿಕರಿಗೆ. ಆ ರೀತಿಯಾಗಿ ನೋಡಿ, ಇದು ಸುಮಾರು 2 ತಿಂಗಳು ಆಗೋಗಿದೆ ಈ ಒಂದು ಎಕ್ಸಲೇಟರ್ ಆನ್ ಆಗಿ. ಯಾವುದೇ ಅಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇಲ್ಲಿ ತುಮಕೂರು ಬಸ್ ನಿಲ್ದಾಣಕ್ಕೆ ಈಗ ಕಾಡ್ತಾ ಇರುವಂಥದ್ದು. ವಯಸ್ಸಾದವರು, ಅನಾರೋಗ್ಯಕ್ಕೆ ಒಳಗಾದವರು, ಬಸ್ ನಿಲ್ದಾಣಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಏನು ಮೆಟ್ಟಿಲುಗಳಿದ್ದಾವೆ, ಮೆಟ್ಟಿಲುಗಳ ಮುಖಾಂತರವೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ವಯೋವೃದ್ಧರು ಈ ಬಸ್ ನಿಲ್ದಾಣವನ್ನು ತಲುಪಬೇಕು ಅಂದರೆ ಮೆಟ್ಟಿಲುಗಳನ್ನ ಆಶ್ರಯಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೋಡಿ, ಅಲ್ಲೊಬ್ಬರು ಕಂಬಿಯನ್ನು ಹಿಡ್ಕೊಂಡು ಕೆಳಗಡೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಎಕ್ಸಲೇಟರ್ ಇದ್ದಿದ್ರೆ ಅವರು ನೇರವಾಗಿ ಕೆಳಗಡೆ ಬರುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಉದ್ಘಾಟನೆಯಾಗಿ ಕೆಲವೇ ವರ್ಷಗಳಲ್ಲಿ ಈ ಒಂದು ಬಸ್ ನಿಲ್ದಾಣ ಈ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈಗಾಗಲೇ ಇಲ್ಲಿಗೆ ಬರುವಂಥ ಪ್ರಯಾಣಿಕರು ಕೂಡ ಸಾಕಷ್ಟು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. 2-3 ತಿಂಗಳಾದರೂ ಕೂಡ ಈ ಒಂದು ಎಕ್ಸಲೇಟರನ್ನು ಸರಿ ಮಾಡೋಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಡಿಪೋ ಇರ್ಬೋದು, ಅಧಿಕಾರಿಗಳಿರ್ಬೋದು, ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಈ ರೀತಿಯಾಗಿ ತುಮಕೂರು ಬಸ್ ನಿಲ್ದಾಣ ಈಗ ಸಮಸ್ಯೆ ಆಗರವಾಗ್ತಾ ಇರುವಂಥದ್ದು. ಹೀಗಾಗಿ ತುಮಕೂರು ಜಿಲ್ಲಾಡಳಿತ ಈ ಒಂದು ಬಸ್ ನಿಲ್ದಾಣದ ಒಂದಷ್ಟು ಅವ್ಯವಸ್ಥೆ ಇದೆ, ಅದನ್ನು ಸರಿಪಡಿಸಬೇಕು ಅನ್ನೋದು ಕೂಡ ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ. ಇಲ್ಲಿನ ಶಾಸಕರು ಅಂದರೆ ಜಿ.ಬಿ. ಜ್ಯೋತಿ ಗಣೇಶ್ ಅವರು ಕೂಡ ಇತ್ತ ಗಮನ ಹರಿಸಬೇಕು. ಈಗಾಗಲೇ ಅಂದರೆ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡೋಗಿದ್ರು ಈ ಒಂದು ಬಸ್ ನಿಲ್ದಾಣವನ್ನು. ಈ ಒಂದು ಬಸ್ ನಿಲ್ದಾಣಕ್ಕೆ ಈಗ ಒಂದಷ್ಟು ಕಳಂಕ ಆಗ್ತಾ ಇದೆ. ಈ ರೀತಿಯಾಗಿ ಒಂದಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಹೀಗಾಗಿ KSRTC ಡಿಪೋ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಇತ್ತ ಗಮನ ಹರಿಸಬೇಕು. ತಕ್ಷಣ ಇಲ್ಲಿರುವಂಥ ಸಮಸ್ಯೆಯನ್ನು ಸರಿಪಡಿಸಬೇಕು ಅನ್ನೋದು ಕೂಡ ಇಲ್ಲಿನ ಪ್ರಯಾಣಿಕರ ಆಗ್ರಹ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.